ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಡಿಯರ್ ಫ್ರೆಂಡ್ಸ್, ನಾವೀಗಾಗಲೇ ಸುಮಾರು ವಿಷಯಗಳ ಬಗ್ಗೆ ಮಾತಾಡಿದ್ದೇವೆ. ಈಗ HSTR GPSTR ಜೊತೆಗೆ ಈಗ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ 2026ರಲ್ಲಿ ಸುಮಾರು 4600 ಹುದ್ದೆಗಳನ್ನು ಕರ್ನಾಟಕ ಸರ್ಕಾರ ಅಧಿಸೂಚನೆ ಮೂಲಕ ನೇರ ನೇಮಕಾತಿಯಲ್ಲಿ ತುಂಬಿಕೊಳ್ತೀವಿ. ಅದ್ರ ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ನಡೆಸಿ ಯಾವ ರೀತಿ ಏನು ನೇಮಕಾತಿ ನಡೀತಾ ಇತ್ತು ಅಂತಕ್ಕಂಥದ್ದು ಹಿಂದೆ ಏನಿದೆ ಅದೇ ರೀತಿಯಲ್ಲಿ ಈ ಸಾರಿನೂ ಸಹ ರಿಕ್ರೂಟ್ಮೆಂಟ್ ಆಗ್ತದೆ. ಹಾಗಾದರೆ ಈ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಸಂಬಂಧಿಸಿದಂತೆ ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯಲ್ಲಿ ಆಫ್ಲೈನ್ ಮತ್ತು ಆನ್ಲೈನ್ ಕ್ಲಾಸಸ್ಗಳು ಸ್ಟಾರ್ಟ್ ಆಗ್ತಾ ಇದೆ. ಹಾಗಾದರೆ ಆನ್ಲೈನ್ ಮತ್ತು ಆಫ್ಲೈನ್ ಕ್ಲಾಸಸ್ಗಳಿಗೆ ವ್ಯವಸ್ಥಿತವಾದ ಉಪನ್ಯಾಸಕರಿಂದ ಮತ್ತು ಮಾದರಿ ಪರೀಕ್ಷೆ ಮತ್ತು ಅದಾದಮೇಲೆ ವ್ಯವಸ್ಥಿತವಾದಂಥ ಗೈಡೆನ್ಸ್ ಮತ್ತು ಫಿಸಿಕಲ್ ಆಗಿರ್ತಕ್ಕಂತಹ ಒಂದು ಗೈಡೆನ್ಸನ್ನು ಸಹ ನಾವು ನೀಡ್ತೇವೆ ಅಂತಕ್ಕಂಥದ್ದು, ಅಂದರೆ ಫಿಸಿಕಲ್ ಟೆಸ್ಟಿಗೆ ಸಂಬಂಧಿಸಿದಂತೆ. ಹಾಗಾದರೆ ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಈಗ ಕಳೆದ ಒಂದು ದಿನಗಳಲ್ಲಿ ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯಲ್ಲಿ ಸಾಧಕರು ಇವರೆಲ್ಲ ಇವರು ವಿಶೇಷವಾಗಿ ಎಲ್ಲ ಬೇರೆ ಬೇರೆ ಸರ್ಕಾರದ ಬೇರೆ ಬೇರೆ ಹುದ್ದೆಗಳಲ್ಲಿ ಆಯ್ಕೆ ಆಗಿರ್ತಕ್ಕಂಥ ಸಾಧಕರು. ಹಾಗಾಗಿ ಮುಂದಿನ ಒಂದು ಗುರಿ ಸಹ ನಮ್ಮದು ಏನು ಅಂದರೆ ವಿದ್ಯಾರ್ಥಿಗಳ ಯಶಸ್ಸೇ ನಮ್ಮ ಗುರಿಯಾಗಿದೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ. ಹಾಗಾದರೆ ಕಳೆದ ಎಕ್ಸಾಮ್ಗಳಲ್ಲಿ ಬಂದಿರತಕ್ಕಂಥ ಪ್ರಶ್ನೆ ರಾಂಗ್ ಆಪ್ಷನ್ಸ್ ಮೇಲೆ ಮತ್ತು ಬೇರೆ ಬೇರೆ ವಿಧಾನದ ಪ್ರಶ್ನೆಗಳು ಏನೆಲ್ಲ ಬರ್ಬೋದು ಅಂತ ಇವತ್ತು ನಾನು ಮಾತಾಡ್ತಾ ಇದ್ದೀನಿ. ಮೊದಲ ಪ್ರಶ್ನೆ ಹೀಗಿದೆ: ಭಾರತೀಯ ಸ್ವತಂತ್ರ ಹೋರಾಟದ ಉಲ್ಲೇಖದಲ್ಲಿ ಉಷಾ ಮೆಹ್ತಾ ಅಂತ, ಯಾರು? ಉಷಾ ಮೆಹ್ತಾ ಯಾವುದಕ್ಕೆ ಪ್ರಸಿದ್ಧರಾಗಿದ್ದಾರೆ? ನೋಡಿ, ನಿಮಗೆ ಉಷಾ ಮೆಹ್ತಾ ಈಗಾಗಲೇ ಈ ಕ್ವೆಶನ್ಸು PSIನಲ್ಲೂ 2 ಟೈಮ್ ರಿಪೀಟ್ ಆಗಿದೆ, ಪೊಲೀಸ್ ಕಾನ್ಸ್ಟೇಬಲಲ್ಲೂ ಫಸ್ಟ್ ಟೈಮ್ ಬಂದಿದೆ ಅಂತಕ್ಕಂಥದ್ದು. ಬೇರೆ ಬೇರೆ ವಿಧಾನದಲ್ಲಿ ಇದುವರೆಗೆ ಏನೇನು ಬರ್ತಾ ಇತ್ತು, ವಿಶೇಷವಾಗಿ ಕ್ವಿಟ್ ಇಂಡಿಯಾ ಮೂಮೆಂಟ್ ಬಗ್ಗೆ. ನೋಡಿ, ಇಲ್ಲಿ ಆನ್ಸರ್ ಯಾವುದು ಅಂದರೆ ಕ್ವಿಟ್ ಇಂಡಿಯಾ ಚಳವಳಿ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನ ರಹಸ್ಯ ರೇಡಿಯೋ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದರು. ಇದೇ ಆಪ್ಷನ್ಸ್ ಏನಿದೆ ಇದು ರೈಟ್ ಆನ್ಸರ್ ಅಂತ ನಿಮಗೆ ಗೊತ್ತಿರಬೇಕು. ಇದು ರೈಟ್ ಆನ್ಸರ್ ಅಂತ ಗೊತ್ತಿರಬೇಕು. ಡಿಯರ್ ಫ್ರೆಂಡ್ಸ್, ಈಗ ನಮಗೆ 1942 ಈ ಮಂತ್ ಆಫ್ ಆಗಸ್ಟ್ 8ನೇ ತಾರೀಕು ಕ್ವಿಟ್ ಇಂಡಿಯಾ ಚಳವಳಿ ನಡೀತು. ನೋಡಿ, ಕ್ವಿಟ್ ಇಂಡಿಯಾ ಚಳವಳಿಗೆ ಸಂಬಂಧಿಸಿದಂಥ ನಾವು ನೋಡೋದಾದರೆ ಕ್ವಿಟ್ ಇಂಡಿಯಾ ಚಳವಳಿಯ ವಿಧೇಯಕವನ್ನು ಮಂಡಿಸಿದವರು ಯಾರು ಅಂದರೆ ಈ ಒಂದು ಅರುಣಾ ಆಸೆಫ್ ಆಲಿ ಅಂತಕ್ಕಂಥ ಲೇಡಿ. ಅರುಣಾ ಆಸೆಫ್ ಆಲಿ ಇದನ್ನು ವಿಧೇಯಕವನ್ನು ಮಂಡಿಸಿದ ನಂತರ ಗಾಂಧೀಜಿಯವರು ಏನು ಮಾಡ್ತಾರೆ, ಈ ಒಂದು MK ಗಾಂಧಿ ಅವರು, ಯಾರು? ಈ MK ಗಾಂಧಿ ಅವರು ಏನು ಮಾಡ್ತಾರೆ, ಇದನ್ನು ಡೂ ಆರ್ ಡೈ ಅಂತಕ್ಕಂಥದ್ರ ಮೂಲಕ ಏನು ಮಾಡ್ತಾರೆ, ಆರಂಭ ಮಾಡ್ತಾರೆ. ಹಾಗಾದರೆ ಈ ಕ್ವಿಟ್ ಇಂಡಿಯಾ ಚಳವಳಿ ಏನು ಮಾಡುತ್ತೆ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸನ್ನು ಬಹಿಷ್ಕರಿಸುತ್ತೆ. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇದು ಬಹಿಷ್ಕರಿಸಿದ್ರಿಂದ ಈ ಸಂದರ್ಭದಲ್ಲಿ ಇದ್ದಂತಹ ಈ INC ಅಧ್ಯಕ್ಷ ಯಾರು ಅಂತ ಕೇಳ್ತಾರೆ, ಮೌಲಾನಾ ಅಬುಲ್ ಕಲಾಂ ಆಜಾದ್ ಅಂತಕ್ಕಂಥವ್ರು ಈ ಸಂದರ್ಭದಲ್ಲಿದ್ದಂಥ ಒಬ್ಬ ಪ್ರಮುಖ INC ಅಧ್ಯಕ್ಷ ಅಂತ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟು ಈ 1942ನಲ್ಲಿ ಇದ್ದಂತಹ ಒಬ್ಬ ಬ್ರಿಟಿಷ್ ಗವರ್ನರ್ ಜನರಲ್ ಅಥವಾ ವೈಸ್ರಾಯ್ ಯಾರು ಅಂತ ಕೇಳ್ತಾರೆ, ಈ ಒಂದು ಲಿತ್ ಗೋ ಅಂತಕ್ಕಂಥವ್ರು ವೈಸ್ರಾಯ್ ಇರ್ತಾರೆ. ಅದೇ ರೀತಿಯಾಗಿ ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಈ ಕ್ವಿಟ್ ಇಂಡಿಯಾ ಅಂತಕ್ಕಂಥದ್ದು ನೆಹರು ಅವರು ನೀಡಿದಂಥದ್ದು. ಅಂದರೆ ಯೂಸುಫ್ ಮೆಹರೋಲಿಯಾ ಕ್ವಿಟ್ ಇಂಡಿಯಾ ಮತ್ತು ಈ ಒಂದು ಗೋ ಬ್ಯಾಕ್ ಟು ಸೈಮನ್ ಅಂತಕ್ಕಂಥ ಪದ ಮೂಲ ರಚನಾಕಾರ ಯಾರು ಅಂದರೆ ಯೂಸುಫ್ ಮೆಹರೋಲಿ. ಬಟ್ ಅದನ್ನು ಈ ಸಂದರ್ಭದಲ್ಲಿ ಬಳಸಿದಂಥವ್ರು ಯಾರು ಅಂದರೆ ನೆಹರು ಅಂತ ಗೊತ್ತಿರಬೇಕು. ನೆಕ್ಸ್ಟ್ ಡೂ ಆರ್ ಡೈ ಅಂತ ಹೇಳಿದಂಥವ್ರು ಗಾಂಧೀಜಿ. ಹಾಗೆ ಡಿವೈಡ್ ಆ್ಯಂಡ್ ಕ್ವಿಟ್ ಅಂತ ಹೇಳಿದಂಥವ್ರು ಯಾರು ಅಂತಕ್ಕಂಥದ್ದು ಮೊಹಮ್ಮದ್ ಅಲಿ ಜಿನ್ನಾ. ಅದೇ ರೀತಿಯಾಗಿ ಈ ಚಳವಳಿ ನಡೀತು ಅಂತಕ್ಕಂಥದ್ದು ಗೊತ್ತಿರಲಿ. ಎರಡನೇ ದುಂಡು ಮೇಜಿನ ಸಮ್ಮೇಳನ ಲಂಡನ್ನಲ್ಲಿ 1931ರಲ್ಲಿ ನಡೀತು. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸಿಂದ ಗಾಂಧೀಜಿ ಏಕೈಕವಾಗಿ ಭಾಗವಹಿಸಿದ್ರು, ಸರೋಜಿನಿ ನಾಯ್ಡು ಭಾಗವಹಿಸಿದ್ರು, ಮದನ್ ಮೋಹನ್ ಮಾಳವೀಯ ಭಾಗವಹಿಸಿದ್ರು, ಸರ್ ಮಿರ್ಜಾ ಇಸ್ಮಾಯಿಲ್ ಭಾಗವಹಿಸಿದ್ರು, ಅಂಬೇಡ್ಕರ್, ಮೊಹಮ್ಮದ್ ಅಲಿ ಜಿನ್ನಾ ಇವರೆಲ್ಲ ಭಾಗವಹಿಸಿದ್ರು ಎರಡನೇ ದುಂಡು ಮೇಜಿನ ಸಮ್ಮೇಳನ. ಭಾರತೀಯ ರಾಷ್ಟ್ರೀಯ ಸೇನೆಯ ತುಕಡಿ ಮುನ್ನಡೆಸಿದವರು ಈ ಲಕ್ಷ್ಮೀ ಸೆಹಗಲ್ ಅಂತಕ್ಕಂಥದ್ದು ಗೊತ್ತಿರಬೇಕು. ಹಾಗೆ ಈ ಒಂದು ಜವಾಹರ್ಲಾಲ್ ನೆಹರು ಪಂಡಿತ್ ಅಂತಕ್ಕಂಥದ್ದು ಏನಂದರೆ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ನೇತೃತ್ವದಲ್ಲಿ ಮಧ್ಯಂತರ ಸರ್ಕಾರ ರಚನೆಗೆ ಸಹಾಯ ಮಾಡಿದರು. ನೋಡಿ, ನಿಮಗೆ 1946ರಲ್ಲಿ ನಿಮಗೆ ಮಧ್ಯಂತರ ಸರ್ಕಾರ 45 ವೆವೆಲ್ ಪ್ಲ್ಯಾನ್ ಆದಮೇಲೆ ಕ್ಯಾಬಿನೆಟ್ ಮಿಷನ್ ಬಂದ ಮೇಲೆ, ಕ್ಯಾಬಿನೆಟ್ ಮಿಷನ್ ಆದಮೇಲೆ ಏನಾಗುತ್ತೆ, ಈ ಇಂಟರ್ಮ್ ಗೌರ್ಮೆಂಟ್ ಅಥವಾ ಮಧ್ಯಂತರ ಸರ್ಕಾರ ಸ್ಟಾರ್ಟ್ ಆಗುತ್ತೆ. ಇದ್ರ ಬಗ್ಗೆ ಗೊತ್ತಿರಬೇಕು. ಹಾಗಾದರೆ ಈ 3 ಆಪ್ಷನ್ಸ್ಗಳೇನಿದೆ ಇದ್ರ ಮೇಲೆ ಪ್ರಶ್ನೆ ಬರ್ಬೋದು. ಇದು ರೈಟ್ ಆನ್ಸರ್ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಲಿ. ನೆಕ್ಸ್ಟ್ ಹಾಗಾದರೆ ಅದಾದಮೇಲೆ ಮತ್ತೆ ನಾವು ಪ್ರಶ್ನೆ ನೋಡೋದಾದರೆ, ಕೆಳಗಿನವರಲ್ಲಿ ಯಾರು ಕೆಂಪುಕೋಟೆಯ ವಿಚಾರಣೆಯ ಸಂದರ್ಭದಲ್ಲಿ
ಭಾರತೀಯ ರಾಷ್ಟ್ರೀಯ ಸೇನೆ ಇಂಡಿಯನ್ ನ್ಯಾಷನಲ್ ಆರ್ಮಿ ಕೈದಿಗಳನ್ನು ರಕ್ಷಿಸಿದರು ಅಂತಕ್ಕಂಥದ್ದು. ವಿನಾಯಕ್ ದಾಮೋದರ್ ಸಾವರ್ಕರ್ ಅಂತಕ್ಕಂಥದ್ದು, ಹಾಗೆ ಕೈಲಾಶ್ನಾಥ್ ಕಟುಜ್ ಅಂತಕ್ಕಂಥವ್ರು, ಹಾಗೆ ಸುಚೇತಾ ಕೃಪಲಾನಿ ಅಂತ, ಶ್ಯಾಮ್ ಪ್ರಸಾದ್ ಮುಖರ್ಜಿ ಅಂತ. ನೋಡಿ, ನಿಮಗೆ ವಿ ಡಿ ಸಾವರ್ಕರ್, ಲಂಡನ್ನಲ್ಲಿ ವಿ ಡಿ ಸಾವರ್ಕರ್ ಅಂತಕ್ಕಂಥವ್ರು ಇದ್ದಂಥ ಸಂದರ್ಭದ್ದು. ಹಾಗೆ ಈ ವಿ ಡಿ ಸಾವರ್ಕರ್ ಅವರ ವಿಶೇಷತೆ ಮತ್ತು ಅವರ ಹೋರಾಟಗಳನ್ನು ನಾವು ಈ ರೆವಲ್ಯೂಷನರಿ ಥಾಟ್ಸಲ್ಲಿ ಮಾಡಿದ್ವಿ. ಅಭಿನವ ಭಾರತ ಅಂತ ಏನಿದೆ ಅದ್ರ ಬಗ್ಗೆನೂ ಸಹ ನಾವು ಮಾತಾಡಿದ್ವಿ. ಬಟ್ ಆದರೆ ಇಲ್ಲಿ ನಡೆದಂಥ ಘಟನೆಗಳಲ್ಲಿ ಈ ಒಂದು ಕೈಲಾಶ್ ನಾಥ್ ಕಟುಜ್ ಅಂತಕ್ಕಂಥವ್ರು ಈ ಒಂದು ಲಾಯರ್ ಆದಂಥವ್ರು ವೈಯಕ್ತಿಕವಾಗಿ ಇಲ್ಲಿ ನೆಹರು ಇದ್ದಿದ್ರೆ ಆಗ್ತಾ ಇರಲಿಲ್ಲ. ನೆಹರು ಸಹ ಇದಕ್ಕೆ ಸಪೋರ್ಟ್ ಮಾಡ್ತಾರೆ. ನೆಹರು ಮತ್ತು ಕೈಲಾಶ್ನಾಥ್ ಕಟುಜ್ ಅಂತಕ್ಕಂಥವ್ರು ಈ ಇಂಡಿಯನ್ ನ್ಯಾಷನಲ್ ಆರ್ಮಿಯ ಸೈನಿಕರನ್ನು ಏನು ಸೆರೆ ಹಿಡಿದು ಕೆಂಪು ಕೋಟೆಯಲ್ಲಿ ವಿಚಾರಣೆಗೊಳಪಡಿಸ್ತಾರೆ. ಅಂಥ ಸಂದರ್ಭದಲ್ಲಿ ನಾವು ಇವ್ರನ್ನ ಹೆಲ್ಪ್ ಮಾಡಿದಂಥವ್ರು ಅಥವಾ ರಕ್ಷಿಸಿದಂಥವ್ರು ಯಾರು ಅಂದರೆ ಕೈಲಾಶ್ನಾಥ್ ಕಟುಜ್ ಮತ್ತು ನೆಹರು. ಜವಾಹರ್ಲಾಲ್ ನೆಹರು ಕೆಂಪು ಕೋಟೆಯನ್ನು ಅಂದರೆ ಅವರು ಒಂದು ಕೋಟನ್ನು ಧರಿಸಿ ಕೆಂಪು ಕೋಟೆಯಲ್ಲಿ ಈ ಇಂಡಿಯನ್ ನ್ಯಾಷನಲ್ ಆರ್ಮಿಯ ಕೈದಿಗಳನ್ನು ರಕ್ಷಿಸಿದ್ರ ಬಗ್ಗೆ ಗೊತ್ತಿರಬೇಕು. ಮೊದಲ CM ಆದಂಥ ಉತ್ತರ ಪ್ರದೇಶದ ಸುಚೇತಾ ಕೃಪಲಾನಿ ಭಾರತದ ಮೊದಲ ಮಹಿಳಾ CM ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ನೋಡಿ, ಈ ಥರದ ಪ್ರಶ್ನೆಗಳನ್ನು ಸಹ ನಿಮಗೆ ಕೇಳೋ ಸಾಧ್ಯತೆಗಳಿರುತ್ತೆ. ಅದು ನಿಮಗೆ ಹೆಚ್ಚಾಗಿ ಗೊತ್ತಿರಲಿ. ನೆಕ್ಸ್ಟು ಸ್ನೇಹಿತರೆ, ಅದಾದಮೇಲೆ ನಾವು ನೋಡೋದಾದರೆ ಯಾವ ರೀತಿ ಪ್ರಶ್ನೆಗಳು ಯಾವ ರೀತಿಯಾಗಿ ನಮಗೆ ಕೇಳ್ತಾ ಹೋಗ್ಬೋದು ಅಂತ ನೋಡೋಣ. ಈ ಕೆಳಗಿನ ಯಾವ ಸಂಸ್ಥೆಯನ್ನು ಡಾಕ್ಟರ್ ಭೀಮ್ರಾವ್ ಅಂಬೇಡ್ಕರ್ ಸ್ಥಾಪಿಸಿದವರು? ನೋಡಿ, ಇತಿಹಾಸ ಮರೆತವರು ಇತಿಹಾಸವನ್ನು ಸೃಷ್ಟಿಸಲಾರರು ಅಂತಕ್ಕಂಥದ್ದು ಹೇಳಿದ್ದೆ ಡಾಕ್ಟರ್ BR ಅಂಬೇಡ್ಕರ್. ನೋಡಿ, ಬಹಿಷ್ಕೃತ ಹಿತಾಕರಣಿ ಸಭಾ ಅಂತಕ್ಕಂಥದ್ದು, ಸ್ವತಂತ್ರ ಕಾರ್ಮಿಕ ಪಕ್ಷ ಅಂತಕ್ಕಂಥದ್ದು, ಹಾಗೆ ನಮಗೆ ಪರಿಶಿಷ್ಟ ಜಾತಿ ಒಕ್ಕೂಟ ಅಂತಕ್ಕಂಥದ್ದು. ನೋಡಿ, ಇಲ್ಲಿ ಈ ಒಂದು ಬಹಿಷ್ಕೃತ ಹಿತಾಕರಣಿ ಸಭಾ ಅಂತಕ್ಕಂಥದ್ದು ಇರ್ಬೋದು. ಹಾಗೆ ನಮಗೆ ಈ ಒಂದು ಫ್ರೀಡಮ್ ಲೇಬರ್ ಪಾರ್ಟಿ ಅಂತಕ್ಕಂಥದ್ದು ಅಥವಾ ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಅಂತಕ್ಕಂಥದ್ದು ಇರ್ಬೋದು. ಅಥವಾ ನಮಗೆ ಈ ಶೆಡ್ಯೂಲ್ ಕಾಸ್ಟ್ ಯೂನಿಯನ್ ಅಂತಕ್ಕಂಥದ್ದು ಇರ್ಬೋದು. ಇವುಗಳ ಸ್ಥಾಪನೆ ಮಾಡಿದ್ದು ಯಾರು ಅಂದರೆ ಈ ಡಾಕ್ಟರ್ BR ಅಂಬೇಡ್ಕರ್ ಅವರೇ ಇವುಗಳನ್ನು ಸ್ಥಾಪನೆ ಮಾಡಿದ್ರ ಬಗ್ಗೆನೂ ಸಹ ನಮಗೆ ಐಡಿಯಾ ಇರಬೇಕು. ನೋಡಿ, ಈ ಬಹಿಷ್ಕೃತ ಹಿತಾಕರಣಿ ಸಭೆ ಸ್ಟಾರ್ಟ್ ಆಗಿದ್ದು 1924ರಲ್ಲಿ. ಸ್ವತಂತ್ರ ಕಾರ್ಮಿಕ ಪಕ್ಷ ಸ್ಟಾರ್ಟ್ ಆಗಿದ್ದು 1936ರಲ್ಲಿ. ಹಾಗೆ ಪರಿಶಿಷ್ಟ ಜಾತಿಯ ಒಕ್ಕೂಟ ಸ್ಟಾರ್ಟ್ ಆಗಿದ್ದು 1942ನಲ್ಲಿ ಅಂತಕ್ಕಂಥದ್ದು ನಮಗೆ ಗೊತ್ತಿರಬೇಕು. ಈ ಕಾನ್ಸೆಪ್ಟ್ ಮೇಲೂ ಸಹ ಪ್ರಶ್ನೆಗಳು ಬರ್ಬೋದು. ಇವಿಷ್ಟು ಸಹ ಮೇಲಿನ ಎಲ್ಲವೂ ಸಹ ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಸಂಸ್ಥೆಗಳು. ಶಿಕ್ಷಣ, ಸಂಘಟನೆ, ಹೋರಾಟ ಅಂತ ಏನು ಕಾನ್ಸೆಪ್ಟ್ ಇತ್ತೋ ಆ ಕಾನ್ಸೆಪ್ಟ್ ಅಡಿಯಲ್ಲಿ ಇವರನ್ನು ಸ್ಟಾರ್ಟ್ ಮಾಡ್ತಾರೆ. ಇದು ನಿಮಗೆ ಗೊತ್ತಿರಲಿ. ನೆಕ್ಸ್ಟ್ ಅದಾದಮೇಲೆ ಅಕ್ಟೋಬರ್ 1824 ಚಿತ್ತೂರು ಅಥವಾ ಕಿತ್ತೂರು ರಾಣಿ ಚೆನ್ನಮ್ಮ ಪಡೆಗಳು ಯಾವ ಬ್ರಿಟಿಷ್ ಕಲೆಕ್ಟರ್ನನ್ನು ಕೊಂದರು? ನೋಡಿ, ವಾಲೆಂಟೈನ್ ಇಲಿಯಟ್ ಅಂತಕ್ಕಂಥವ್ರು, ಚಾಪ್ಲೆನ್ ಅಂತಕ್ಕಂಥವ್ರು, ಈ ಸ್ಟೀವನ್ಸನ್ ಅಂತಕ್ಕಂಥವ್ರು, ಈ ಥ್ಯಾಕ್ರೆ ಅಂತಕ್ಕಂಥದ್ದು ನೀವೆಲ್ಲ TVಲಿ ಅಥವಾ ಇದರಲ್ಲೆಲ್ಲ ನೋಡಿರ್ತೀರ. ಕಿತ್ತೂರು ಬಂಡಾಯ ಅಂತಕ್ಕಂಥದ್ದಾಗಿದ್ದು ನಿಮಗೆ ಇಯರ್ ಕೇಳ್ಬೋದು. ಬೆಳಗಾವಿ ಡಿಸ್ಟಿಕ್ಕಲ್ಲಿ ಈ ಬ್ರಿಟಿಷರ ವಿರುದ್ಧ ನಡೆದಂಥ ಒಂದು ಸಶಸ್ತ್ರ ಬಂಡಾಯಗಳಲ್ಲಿ ಕರ್ನಾಟಕದಲ್ಲಿ ಇದು ಸಹ ಪ್ರಮುಖವಾಗಿದ್ದು. ಈ ಕಿತ್ತೂರು ರಾಣಿ ಚೆನ್ನಮ್ಮ ಹೋರಾಟ ಮಾಡಿ ಅಂದರೆ ಈ ಥ್ಯಾಕ್ರೆಯನ್ನು ಕೊಂದ ಮೇಲೆ ಇವ್ರನ್ನ ಬೈಲುವಂಗಲಕ್ಕೆ ಹಾಕ್ತಾರೆ. ಬೈಲುವಂಗಲ ಜೈಲಲ್ಲಿ ಇವರು 1829ರಲ್ಲಿ ಸತ್ತು ಹೋಗ್ತಾರೆ. ಕಿತ್ತೂರು ರಾಣಿ ಚೆನ್ನಮ್ಮ ಅಂತಕ್ಕಂಥದ್ದು. ಈ ಕಿತ್ತೂರು ರಾಣಿ ಚೆನ್ನಮ್ಮನ ಒಂದು ದಕ್ಷ ಸೇನಾನಿ ಯಾರು ಅಂದರೆ ಸಂಗೊಳ್ಳಿ ರಾಯಣ್ಣ. ನಂದಗಡದಲ್ಲಿ ಏನು ಇವನು ಸತ್ತು ಹೋಗ್ತಾನೆ ಅವನು ಸಂಗೊಳ್ಳಿ ರಾಯಣ್ಣ. ಆ ಸಂಗೊಳ್ಳಿ ರಾಯಣ್ಣನ ಬಗ್ಗೆಯೂ ಸಹ ನಿಮಗೆ ಪ್ರಶ್ನೆಗಳನ್ನು ಕೇಳ್ಬೋದು. ಎಸ್, ಹಾಗಾದರೆ ನಮಗೆ ಈ ಒಂದು ಸೆಚಿಟ್ ಜಾನ್ ಥ್ಯಾಕ್ರೆ ಅಂತಕ್ಕಂಥವ್ರು ಮುಖ್ಯ. ಕೆಳಗಿನವರುಗಳಲ್ಲಿ ಯಾರನ್ನು ಕರ್ನಾಟಕದ ಖಾದಿ ಭಗೀರಥ ಅಂತ ಕರೀತಾರೆ? ನೋಡಿ, ಕರ್ನಾಟಕದ ಖಾದಿ ಭಗೀರಥ ಅಂತಕ್ಕಂಥದ್ದು ಈಗ ನಿಮಗೆ ಬಂದಿರತಕ್ಕಂಥ ಒಂದು ಪ್ರಶ್ನೆ. ಅದಾದಮೇಲೆ ಈ ಕರ್ನಾಟಕದ ಕೇಸರಿ ಅಥವಾ ಸಿಂಹ ಅಂತ ಯಾರು ಕರೀತಾರೆ ಅಂದರೆ ಗಂಗಾಧರ್ ರಾವ್ ದೇಶಪಾಂಡೆ. ಇದೇ ಗಂಗಾಧರ್ ರಾವ್ ದೇಶಪಾಂಡೆ ಮೇಲೆ ಈ ರೀತಿಯಾದಂಥ ಪ್ರಶ್ನೆಗಳನ್ನು ಕೇಳ್ತಾ ಹೋಗಿದ್ದಾರೆ. ನೋಡಿ, ನಿಟ್ಟೂರು ಶ್ರೀನಿವಾಸ ರಾವ್ ಅವ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು. ಇವರು ಮೈಸೂರು ಸ್ಟೇಟ್ ಕಾಂಗ್ರೆಸ್ ಏನಿದೆ ಈ ಕಾಂಗ್ರೆಸ್ಸಲ್ಲಿ ವರ್ಕ್ ಮಾಡಿದಂಥವ್ರು, ಲಾಯರ್ ಆದಂಥವ್ರು. ಮತ್ತು ಇವರು ವಿಶೇಷವಾಗಿ ಹೈಕೋರ್ಟ್ನಲ್ಲಿ ಇದ್ದಂಥವ್ರು ಯಾರು ಅಂದರೆ ನಿಟ್ಟೂರು ಶ್ರೀನಿವಾಸ ರಾವ್, ಫ್ರೀಡಮ್ ಫೈಟರ್. ಹರ್ಡೇಕರ್ ಮಂಜಪ್ಪ ನಿಮಗೆ ಗೊತ್ತಿದೆ 1923ರಲ್ಲಿ. ಎಷ್ಟರಲ್ಲಿ? 1923ರಲ್ಲಿ ಈ ಹುಬ್ಬಳ್ಳಿ ಏನಿದೆ ಈ ಹುಬ್ಬಳ್ಳಿಯಲ್ಲಿ ಈ ಒಂದು ಹಿಂದೂಸ್ತಾನ್ ಸೇವಾ ದಳವನ್ನು ಸ್ಟಾರ್ಟ್ ಮಾಡಿದವರು ಇವರೇ ಅಂತ ಗೊತ್ತಿರಬೇಕು. RR ದಿವಾಕರ್ ಅಂತಕ್ಕಂಥವ್ರು ನಿಮಗೆ ಕಾಂಗ್ರೆಸ್ ಇರ್ಬೋದು 1905 ಇರ್ಬೋದು.
ಅಥವಾ ನಿಮಗೆ ಅಪ್ಪಿಕೋ ಚಳವಳಿಯಲ್ಲಿರ್ಬೋದು ಅಥವಾ ಬಳ್ಳಾರಿ ಈ ಕ್ಷೇತ್ರಗಳಲ್ಲಿ ಈ ಭಾಗಗಳಲ್ಲಿ ಒಬ್ಬ ಕನ್ನಡದ ಅಧ್ಯಕ್ಷರಾಗಿ ಕನ್ನಡ ಸಾಹಿತ್ಯನ ಬರೆದಂಥವರು ಈ ಆರ್ ಆರ್ ದಿವಾಕರ್ ಬಗ್ಗೆನೂ ಸಹ ನಿಮಗೆ ಗೊತ್ತಿರಬೇಕು ಅಂತಕ್ಕಂಥದ್ದು. ನೋಡಿ, ರೈಟ್ ಆನ್ಸರ್ ಯಾವುದು ಅಂದರೆ ಆಪ್ಷನ್ ಡಿ, ಗಂಗಾಧರ್ ಬಾಲಕೃಷ್ಣ ದೇಶಪಾಂಡೆ ಏನಿದ್ದಾರೆ ಇವರು ರೈಟ್ ಆನ್ಸರ್. ಎಸ್, ಹಾಗಾದರೆ ಈ ಕಾನ್ಸೆಪ್ಟ್ ಮೇಲೆ ನಮಗೆ ಗೊತ್ತಾಯಿತು. ಈ ಕಾನ್ಸೆಪ್ಟ್ ಮೇಲೆ ಗೊತ್ತಾದ್ದರಿಂದ ಕೆಳಗಿನವರಲ್ಲಿ ಯಾರನ್ನು ಕರ್ನಾಟಕದ ಖಾದಿ ಭಗೀರಥೆ ಎಂದು ಕರೆಯಲಾಗುತ್ತದೆ ಅಂತ ಗೊತ್ತಾಯಿತು. ಪ್ರಸಿದ್ಧ ಸ್ವತಂತ್ರ ಹೋರಾಟಗಾರ್ತಿ ಬಳ್ಳಾರಿ ಸಿದ್ದಮ್ಮ ಯಾವ ತಾಲೂಕಿನಲ್ಲಿ ಜನಿಸಿದರು? ನೋಡಿ, ಹಾವೇರಿ ಜಿಲ್ಲೆಯ ಶಿಗ್ಗಾಂವ್ ತಾಲೂಕಿನಲ್ಲಿ ಇವರು ಜನಿಸ್ತಾರೆ. ಈ ಬಳ್ಳಾರಿ ಸಿದ್ದಮ್ಮ ಫ್ರೀಡಮ್ ಫೈಟರ್ ಬಗ್ಗೆ ನಿಮಗೆ ಗೊತ್ತಿರಬೇಕು. ಈ ಒಂದು ಬಳ್ಳಾರಿ ಸಿದ್ದಮ್ಮ ಅಂತಕ್ಕಂಥವ್ರು ಈ ಒಂದು ಹಾವೇರಿ ಜಿಲ್ಲೆಯ ಶಿಗ್ಗಾಂವ್ ತಾಲೂಕಲ್ಲಿ ಪ್ರಸಿದ್ಧವಾಗಿರ್ತಕ್ಕಂಥ ಉಂಡಸಿ ಅಂತಕ್ಕಂಥ ಒಂದು ಪ್ಲೇಸ್ ಯಾವುದು ಅಂದರೆ ಈ ಒಂದು ಉಂಡಸಿ ಅಂತಕ್ಕಂಥ ಪ್ಲೇಸಲ್ಲಿ ಜನಿಸಿದರು ಅಂತ ಗೊತ್ತಿರಬೇಕು. ಬಟ್ ಇವರನ್ನು ಎಲ್ಲಿ ಮದುವೆ ಮಾಡಿಕೊಡ್ತಾರೆ? ಈ ಒಂದು ಬಳ್ಳಾರಿಗೆ ಮದುವೆ ಮಾಡಿಕೊಡ್ತಾರೆ. ಇವರು ಕರ್ನಾಟಕದ ಫ್ರೀಡಮ್ ಫೈಟಲ್ಲಿ ಇದ್ದಂಥವರು. ಇವರು 1938ರ ಈ ಒಂದು ಶಿವಪುರ ಧ್ವಜ ಸತ್ಯಾಗ್ರಹದಲ್ಲಿ ಪ್ರಮುಖ ಪಾತ್ರ ವಹಿಸಿದವರು. ಕರ್ನಾಟಕದಲ್ಲಿ ಧ್ವಜ ಮಾತೆ, ಕರ್ನಾಟಕದಲ್ಲಿ ಒಬ್ಬರನ್ನ ಧ್ವಜ ಮಾತೆ ಅಂತ ಯಾರಿಗೆ ಕರಿತೀವಿ ಅಂದರೆ ಈ ಬಳ್ಳಾರಿ ಸಿದ್ದಮ್ಮ ಕರಿತೀವಿ. ಹಾಗೆ ಕರ್ನಾಟಕದಲ್ಲಿ ನಡೆದಂಥ ಅರಣ್ಯ ಸತ್ಯಾಗ್ರಹಗಳೇನಿದೆ, ಚಿತ್ರದುರ್ಗ, ತಾವರೆಕೆರೆ ಈ ಭಾಗದಲ್ಲಿ ನಡೆದಂಥ ಹೊಳಲ್ಕೆರೆ, ಹಾಗೆ ತುಮಕೂರು ಈ ಭಾಗದಲ್ಲಿ ನಡೆದಂತಹ ಒಂದು ಚಳುವಳಿಗಳಲ್ಲೂ ಪ್ರಮುಖ ಪಾತ್ರವನ್ನು ವಹಿಸಿದವರು ಇವರು. ಹಾಗೆ 1938ರ ಶಿವಪುರ ಧ್ವಜ ಸತ್ಯಾಗ್ರಹದಲ್ಲೂ ಪ್ರಮುಖ ಪಾತ್ರ ವಹಿಸಿದವರು ಯಾರು ಅಂದರೆ ಈ ಬಳ್ಳಾರಿ ಸಿದ್ದಮ್ಮ. ಇವರು ಬಳ್ಳಾರಿಯಲ್ಲಿ ಇದ್ದರು, ಆದರೆ ಹುಟ್ಟಿದ್ದು ಹಾವೇರಿ ಜಿಲ್ಲೆ ಶಿಗ್ಗಾಂವ್ ತಾಲೂಕಿನ ಹುಂಡಸಿ ಅಂತ ಕರಿತೀವಿ. ಎಲ್ಲಿ? ಹುಂಡಸಿಯಲ್ಲಿ ಜನಿಸಿದರು. 6ನೇ ಪ್ರಶ್ನೆಗೆ ಡಿ ಆಪ್ಷನ್ಸ್ ಏನಿದೆ ಅದು ಸರಿಯಾದ ಉತ್ತರ ಸ್ನೇಹಿತರೆ. ಈಚಲ ಮರದ ಚಳವಳಿಯು ಹಾಗೆ ಟೋಡಿ ಟ್ರೀ ಮೂಮೆಂಟ್ ಅಂತಕ್ಕಂಥದ್ದು ಕೇಂದ್ರ ಬಿಂದು ಯಾವುದು? ಅಣ್ಣಿಗೆರೆ, ಧಾರವಾಡ, ಈಸೂರು, ಶಿವಮೊಗ್ಗ, ತುಮಕೂರು, ಚಿತ್ರದುರ್ಗ, ಯಡಿಯೂರು, ತುಮಕೂರು ಅಂತ. ನೋಡಿ, ಎಸ್ ನಿಜಲಿಂಗಪ್ಪ ಮತ್ತು ಬಳ್ಳಾರಿ ಸಿದ್ದಮ್ಮ ಇವ್ರ ಕಾಲದಲ್ಲಿ ತುಮಕೂರು, ಚಿತ್ರದುರ್ಗ, ತಾವರೆಕೆರೆ ಅಂತಕ್ಕಂಥದ್ದು ಮತ್ತು ಈ ಹೊಳಲ್ಕೆರೆ ಅಂತಕ್ಕಂಥದ್ದು ಏನಿದೆ ಈ ಭಾಗಗಳಲ್ಲಿ ಇದು ನಡೀತು ಅಂತಕ್ಕಂಥದ್ದು. ಹಾಗೆ ಇದರಲ್ಲಿ ಎಸ್ ನಿಜಲಿಂಗಪ್ಪ ಅಂತ ಏನಿದ್ದಾರೆ, ಈ ಎಸ್ ನಿಜಲಿಂಗಪ್ಪನೂ ಸಹ ಇಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರ ಬಗ್ಗೆ ಗೊತ್ತಿರಬೇಕು ನಿಮಗೆ. ಈ ಭಾಗದಲ್ಲಿ ನಡೆದಂಥ ಈಚಲ ಮರದ ಚಳವಳಿ ಇಲ್ಲಿತ್ತು. ಹಾಗೆ ಧಾರವಾಡ ಇದೆ, ಈಸೂರು ಮೊದಲು ಸ್ವತಂತ್ರಗೊಂಡಂತಹ ಒಂದು ವಿಲೇಜ್ ಬಗ್ಗೆ ನಿಮಗೆ ಗೊತ್ತಿದೆ. ಹಾಗೆ ತುಮಕೂರು ಮತ್ತು ಯಡಿಯೂರುಗಳ ಬಗ್ಗೆ ನಿಮಗೆ ಮಾಹಿತಿ ಬೇಕು. 7ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ ಸಿ ಅಂತಕ್ಕಂಥದ್ದು ಇರಬೇಕು. ಆಪ್ಷನ್ ಸಿ ಅಂತದ್ದು ನಿಮಗೆ ಗೊತ್ತಿರಬೇಕು. ಆಪ್ಷನ್ ಸಿ ಏನಿದೆ ಅದು ಸರಿಯಾದ ಉತ್ತರ ಸ್ನೇಹಿತರೆ. ನೆಕ್ಸ್ಟ್, ಈ ಕೆಳಗಿನ ವೈಸರಾಯಿಗಳಲ್ಲಿ 1878ರ ದೇಶೀಯ ಪತ್ರಿಕಾ ಕಾಯ್ದೆ ರದ್ದುಗೊಳಿಸಿದವರು ಯಾರು? ನೋಡಿ, ಕನ್ಫ್ಯೂಸ್ ಆಗಬಾರ್ದು. ಲಾರ್ಡ್ ಲಿಟ್ಟನ್ ಏನಿದ್ದಾರೆ ಇವರು 1878ರಲ್ಲಿ ಈ ವರ್ನಾಕ್ಯುಲಸ್ ಪ್ರೆಸ್ ಆ್ಯಕ್ಟನ್ನು ಜಾರಿಗೆ ತಂದವರು. ಅದೇ ರೀತಿಯಾಗಿ 1878ರಲ್ಲಿ ಇವರೇನು ಮಾಡ್ತಾರೆ, ಈ ಆರ್ಮ್ಡ್ ಆ್ಯಕ್ಟನ್ನು ಜರಿತಾರೆ, ಸಶಸ್ತ್ರ ಬಂಡಾಯ ಅಥವಾ ಸಶಸ್ತ್ರ ಕಾಯ್ದೆಯನ್ನು ಜಾರಿಗೆ ತರ್ತಾರೆ. ನೆಕ್ಸ್ಟ್, ಹಾಗಾದರೆ ಲಾರ್ಡ್ ಡಫ್ರಿನ್ ಕಾಲದಲ್ಲಾಗಿದ್ದು 1885ರ ಒಂದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸ್ಥಾಪನೆ ಆಗಿದ್ದು ಡಫ್ರಿನ್ ಕಾಲದಲ್ಲಿ. ಆದರೆ ಲಾರ್ಡ್ ರಿಪ್ಪನ್ ಏನಿದ್ದಾರೆ ಈ ಲಾರ್ಡ್ ರಿಪ್ಪನ್ ಕಾಲದಲ್ಲಿ ಹೆಚ್ಚು ಬದಲಾವಣೆಗಳಾಗುತ್ತೆ. 1881ರಲ್ಲಿ ಫಸ್ಟ್ ಸೆನ್ಸಸ್ ಸ್ಟಾರ್ಟ್ ಆಗುತ್ತೆ. 1881ರಲ್ಲಿ ಈ ಫ್ಯಾಕ್ಟ್ರಿ ಆ್ಯಕ್ಟ್ ಅಂತಕ್ಕಂಥ ಸ್ಟಾರ್ಟ್ ಆಗುತ್ತೆ. 1882ರಲ್ಲಿ ಈ ವರ್ನಾಕ್ಯುಲಸ್ ಪ್ರೆಸ್ ಆ್ಯಕ್ಟ್ ಅಂತಕ್ಕಂಥದ್ದು ಕ್ಯಾನ್ಸಲ್ ಆಗುತ್ತೆ. ರೈಟ್ ಆನ್ಸರ್ ಯಾರು ಅಂದರೆ ಇವರು. ನೋಡಿ, ಜಾರಿಗೆ ತಂದವ್ರು ಬೇರೆ, ಇದನ್ನು ರದ್ದುಗೊಳಿಸಿದವ್ರು ಕೇಳಿದ್ದಾರೆ, ಕ್ಯಾನ್ಸಲ್ ಅಂತಕ್ಕಂಥದ್ದು. ಹಾಗೆ ಭಾರತೀಯರು ಮತ್ತು ಬ್ರಿಟಿಷರಿಗೆ ಏಕ ಕಾನೂನನ್ನು ಮಾಡಿದಂತಹ ಇಲ್ಬರ್ಟ್ ಕಮಿಷನ್ ಬಂದಿದ್ದು ಸಹ 1883ನಲ್ಲಿ. ಲಾರ್ಡ್ ಕರ್ಜನ್ಗೆ ಸಂಬಂಧಿಸಿದಂತೆ 1902ರಲ್ಲಿ ವಿ ಆ್ಯಕ್ಟ್ ಇರ್ಬೋದು, 1904ರಲ್ಲಿ ಪುರಾತತ್ವ ಇಲಾಖೆ ಇರ್ಬೋದು, 1905ರಲ್ಲಿ ನಡೆದಂತಹ ಒಂದು ಬಂಗಾಳ ವಿಭಜನೆ ಪಾರ್ಟೇಷನ್ ಆಫ್ ಬಂಗಾಳ ಏನಿದೆ, ಪಾರ್ಟೇಷನ್ ಆಫ್ ಬಂಗಾಳದ ಬಗ್ಗೆಯೂ ಸಹ ಗೊತ್ತಿರಬೇಕು. ಎಸ್, ಹಾಗಾದರೆ ಈ ಒಂದು ಸಿ ಲಾರ್ಡ್ ರಿಪ್ಪನ್ ಅಂತಕ್ಕಂಥದ್ದು ಏನಿದೆ ಇದ್ರ ಬಗ್ಗೆ ಮಾಹಿತಿ ಗೊತ್ತಿರಬೇಕು ನಿಮಗೆ. ವಿಶೇಷವಾಗಿ ಇದ್ರ ಬಗ್ಗೆ ಐಡಿಯಾ ಇರಲಿ. ಈ ಕೆಳಗಿನ ವೈಸರಾಯಿಗಳಲ್ಲಿ 1878ರ ದೇಶೀಯ ಪತ್ರಿಕಾ ಕಾಯ್ದೆ ರದ್ದುಗೊಳಿಸಿದವರು ಯಾರು ಅಂತ ಗೊತ್ತಾಯಿತು. ಲಾರ್ಡ್ ರಿಪ್ಪನ್ ಅಂತಕ್ಕಂಥದ್ದು ನಿಮಗೆ ಗೊತ್ತಾಯಿತು. ಇದ್ರ ಬಗ್ಗೆ ನಿಮಗೆ ಮಾಹಿತಿ ಇರಲಿ. ಎಸ್, 9ನೇ ಪ್ರಶ್ನೆ, ಆಲ್ ಇಂಡಿಯನ್ ಫಾರ್ವರ್ಡ್ ಬ್ಲ್ಯಾಕನ್ನು ಯಾರು ಸ್ಥಾಪಿಸಿದರು? ಆಲ್ ಇಂಡಿಯನ್ ಫಾರ್ವರ್ಡ್ ಬ್ಲ್ಯಾಕ್. ನೋಡಿ, ಇಲ್ಲಿ ಮೋತಿಲಾಲ್ ನೆಹರು,
ಕೇಶವ್ ಬಲರಾಮ್ ಎಡೆಗವಾರ್, ಮಹಾತ್ಮ ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್. ನೋಡಿ, ತ್ರಿಪುರ ಮತ್ತು ಹರಿಪುರ ಕಾಂಗ್ರೆಸ್ ಅಧಿವೇಶನದಲ್ಲಿ ಗಾಂಧೀಜಿ ಮತ್ತು ಸುಭಾಷ್ ಚಂದ್ರ ಬೋಸ್ ನಡುವೆ ಒಂದು ವೈಯಕ್ತಿಕವಾದಂತಹ ಸೈದ್ಧಾಂತಿಕ ಯುದ್ಧ ನಡೆದ ನಂತರ ಏನಾಗುತ್ತೆ ಅಂದರೆ, ಸೈದ್ಧಾಂತಿಕವಾದಂಥ ಒಂದು ಭಿನ್ನಾಭಿಪ್ರಾಯ, ಯುದ್ಧ ಅಲ್ಲ ಭಿನ್ನಾಭಿಪ್ರಾಯ ಆದಾಗ ಈ ಫಾರ್ವರ್ಡ್ ಬ್ಲಾಕ್ ಅಂತಕ್ಕಂಥದ್ದನ್ನು ಸುಭಾಷ್ ಚಂದ್ರ ಬೋಸ್ ಸ್ಟಾರ್ಟ್ ಮಾಡ್ತಾರೆ. ಇದೊಂದು ಕ್ರಿಮಿನಲ್ ಆರ್ಗನೈಜೇಷನ್, ಇದೊಂದು ಗುಪ್ತ ಸಂಘಟನೆ ಅಂತ ಗೊತ್ತಿರಬೇಕು. ಏನು ಗೊತ್ತಿರಬೇಕಿದು? ಇದೊಂದು ಗುಪ್ತ ಸಂಘಟನೆ ಅಂತ ನಿಮ್ಗೆ ಗೊತ್ತಿರಬೇಕು. ಇದರ ಮೇಲೆ ಯಾವ ರೀತಿಯಾದಂಥ ಪ್ರಶ್ನೆಗಳು, ಕ್ವಶನ್ಸ್ಗಳು ಬರುತ್ತೆ ಅನ್ನೋದು ಸಹ ನಿಮಗೆ ಗೊತ್ತಿರಬೇಕು. ಆಲ್ ಇಂಡಿಯಾ ಫಾರ್ವರ್ಡ್ ಬ್ಲಾಕ್ ಬಗ್ಗೆನೂ ಸಹ ಐಡಿಯಾ ಇರಲಿ. ನೆಕ್ಸ್ಟ್ ಅದಾದಮೇಲೆ ಭಾರತೀಯ ಸ್ವತಂತ್ರ ಕಾಯ್ದೆ ಬ್ರಿಟಿಷ್ ದೊರೆಗಳಿಂದ ರಾಜಸಮ್ಮತಿಯನ್ನು ಯಾವಾಗ ಪಡೆಯಿತು? ನೋಡಿ, ಜೂನ್ 3 ಪ್ಲ್ಯಾನ್ ಬಗ್ಗೆ ಕೇಳಿದ್ದಾರೆ ನಮಗೆ. ಜೂನ್ 3 ಆಲ್ಮೋಸ್ಟ್ ನಿಮಗೆ ಈ ಜೂನ್ 3 1947ರಲ್ಲಿ ಜೂನ್ 3 ಪ್ಲ್ಯಾನ್ ಆಗುತ್ತೆ. ಈ ಜೂನ್ 3 ಪ್ಲ್ಯಾನ್ 7 ಜನ ಒಂದು ಭಾರತೀಯ ವೈಸ್ರಾಯಿ ಅರಮನೆಯಲ್ಲಿ, ಕಾಂಗ್ರೆಸ್ಸಿಂದ 3 ಜನ, ಹಾಗೆ ಈ ಒಂದು ಮುಸ್ಲಿಂ ಲೀಗಿಂದ 3 ಜನ, ಹಾಗೆ ಈ ಒಂದು ಸಿಖ್ ಸಮುದಾಯದಿಂದ ಒಬ್ಬರು ಸೇರಿ ಏನು ಮಾಡ್ತಾರೆ, ಜುಲೈ 4ನೇ ತಾರೀಕು 1947ಕ್ಕೆ ಈ ರಿಪೋರ್ಟ್ ವರದಿ ಸಿದ್ಧ ಆಗುತ್ತೆ. ಯಾವುದು ವರದಿ? ಈ ಒಂದು ಲಾರ್ಡ್ ಮೌಂಟ್ ಬ್ಯಾಟನ್ ನೇತೃತ್ವದಲ್ಲಿ. ಆದರೆ ಇದೇನಾಗುತ್ತೆ ಅಂದರೆ ಜುಲೈ 14 ಹಾಗೆ ಈ ಒಂದು ಜುಲೈ 15ನೇ ತಾರೀಕು ಈ ಬ್ರಿಟನ್ನಿನ ಕೆಳಮನೆ ಮತ್ತು ಮೇಲ್ಮನೆಯಲ್ಲಿ ಏನಾಗುತ್ತೆ, ಅಪ್ರೂವಲ್ ಪಡೆಯುತ್ತೆ. ಅಂದರೆ ನಿಮಗೆ ಹೌಸ್ ಆಫ್ ಲಾರ್ಡ್ಸ್ ಮತ್ತು ಹೌಸ್ ಆಫ್ ಕಾಮನ್ನಿಗೆ ಸಂಬಂಧಿಸಿದಂಥ ಪ್ರಶ್ನೆಗಳಲ್ಲಿ ಏನಾಗುತ್ತೆ, ಇದು ಅಪ್ರೂವಲನ್ನು ಪಡೆಯುತ್ತೆ. ಜುಲೈ 15ನೇ ತಾರೀಕು ಕೆಳಮನೆ, 16ನೇ ತಾರೀಕು ಮೇಲ್ಮನೆ. ಆದರೆ ಭಾರತ ಸ್ವತಂತ್ರ ಕಾಯ್ದೆ ಅಂತ ಇನ್ನೊಂದು ಕ್ವಶನ್ಸ್ ಕೇಳ್ತಾನೆ. 1947 ಈ ಒಂದು ಜುಲೈ 18ನೇ ತಾರೀಕು ಭಾರತ ಸ್ವತಂತ್ರ ಕಾಯ್ದೆ ಜಾರಿಗೆ ಬರುತ್ತೆ. ಆ ಜುಲೈ 18ನೇ ತಾರೀಕು 1947 ಎಷ್ಟನೇ ತಾರೀಕು? ಈ ಒಂದು ಜುಲೈ 18ನೇ ತಾರೀಕು ಭಾರತ ಸ್ವತಂತ್ರ ಕಾಯ್ದೆ ಬರುತ್ತೆ. ಆ ಕಾಯ್ದೆ ಬಗ್ಗೆ ನಿಮಗೆ ಗೊತ್ತಿರಬೇಕು. ಎಸ್, ಹಾಗಾದರೆ ನಮಗೆ ಈ ಪ್ರಶ್ನೆಗಳು ಸಹ ಈ ರೀತಿಯಾಗಿ ಕೇಳ್ಬೋದು. ಎಸ್, ನಮ್ಮ ಈ ವಿಚಾರಗಳಲ್ಲಿ ಭಾರತೀಯ ಸ್ವತಂತ್ರ ಕಾಯ್ದೆ ಬ್ರಿಟಿಷ್ ಒಳಗೊಂಡಂಥ ರಾಜಸಮ್ಮತಿಯನ್ನು ಯಾವಾಗ ಪಡೆಯಿತು ಅಂತಕ್ಕಂಥದ್ದು ನಮಗೆ ಗೊತ್ತಾಯಿತು. ಇದರ ಮೇಜರ ನಾವು ಈ ರೀತಿಯಾಗೂ ಸಹ ಇದನ್ನು ಏನು ಮಾಡ್ಬೋದು, ನೋಡ್ಕೋಬೋದು ಅಂತ. ಮೇ ಮತ್ತು ಜೂನ್ ಮತ್ತು ಆಗಸ್ಟ್ ಬಗ್ಗೆ ಗೊತ್ತಾಯಿತು. ಎಸ್, ಇದಾದಮೇಲೆ ನಮಗೆ ಮತ್ತೇನು ಪ್ರಶ್ನೆಗಳನ್ನು ಕೇಳ್ಬೋದು ಜುಲೈ ಆದಮೇಲೆ, ಅಥವಾ ಈ ಕಾಯ್ದೆ ಆದಮೇಲೆ ಇದರ ಅನ್ವಯ ಏನಾಗುತ್ತೆ ನಮಗೆ ಆಗಸ್ಟ್. ಯಾವಾಗ ಅಂದರೆ ಆಗಸ್ಟ್ 14ನೇ ತಾರೀಕು ಪಾಕಿಸ್ತಾನ, ಆಗಸ್ಟ್ 15 ಶುಕ್ರವಾರದಂದು ಏನಾಗುತ್ತೆ, ಭಾರತ ಸ್ವತಂತ್ರಗೊಳ್ಳುತ್ತೆ ಸ್ನೇಹಿತರೆ. ಎಸ್, ಭಾರತೀಯ ಸ್ವತಂತ್ರ ಹೋರಾಟದ ಸಮಯದಲ್ಲಿ ಈ ಕೆಳಗಿನಲ್ಲಿ ಯಾರು ಪ್ರೀ ಇಂಡಿಯನ್ ಲಿಜನ್ ಎಂಬ ಸೇನೆಯನ್ನು ಬಳಸಿದ್ದರು? ಪ್ರೀ ಇಂಡಿಯನ್ ಲಿಜನ್ ಅಂತಕ್ಕಂಥ ಸೇನೆಯನ್ನು ಬಳಸಿದ್ರು ಅಂತ. ಲಾಲಾ ಹರದಯಾಳ್ ಗೊತ್ತಿದೆ, 1913ರಲ್ಲಿ ನಿಮಗೆ ಇವರು ವಿಶೇಷವಾಗಿ ಏನಾಗ್ತಾರೆ, ಗದ್ದರ್ ಪಕ್ಷವನ್ನು ಸ್ಟಾರ್ಟ್ ಮಾಡ್ತಾರೆ. ಯಾವುದನ್ನು? ಗದ್ದರ್ ಪಕ್ಷವನ್ನು ಈ ಅಮೇರಿಕದ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಹೀಗೆ ರಾಸ್ ಬಿಹಾರಿ ಬೋಸ್ ಅಂತಕ್ಕಂಥವ್ರು 1942ರಲ್ಲಿ ಈ ಜಪಾನ್ನ ಟೋಕಿಯೋದಲ್ಲಿ ಏನು ಮಾಡ್ತಾರೆ, ಇಂಡಿಯನ್ ಇಂಡಿಪೆಂಡೆಂಟ್ ಲೀಗನ್ನು ಸ್ಟಾರ್ಟ್ ಮಾಡ್ತಾರೆ. ಇಂಡಿಯನ್ ಇಂಡಿಪೆಂಡೆಂಟ್ ಲೀಗನ್ನು ಸ್ಟಾರ್ಟ್ ಮಾಡ್ತಾರೆ. ಹಾಗಾದರೆ ಈ ಇಂಡಿಯನ್ ಲೀಜನ್ ಅಂದರೆ ಫ್ರೀ ಇಂಡಿಯನ್ ಲೀಜನನ್ನು ಸ್ಟಾರ್ಟ್ ಮಾಡಿದವರು ಯಾರು ಅಂದರೆ ಸುಭಾಷ್ ಚಂದ್ರ ಬೋಸ್ ಅಂತ ಗೊತ್ತಿರಬೇಕು ನಿಮಗೆ. ಯಾರು? ಸುಭಾಷ್ ಚಂದ್ರ ಬೋಸ್ 1941ನಲ್ಲೇ ಸ್ಟಾರ್ಟ್ ಮಾಡ್ತಾರೆ. 1941. ವಿ ಡಿ ಸಾವರ್ಕರ್ 1904 ಮತ್ತು 5ರಲ್ಲಿ ಏನು ಮಾಡ್ತಾರೆ, ಇವರು ಅಭಿನವ ಭಾರತ ಅಂತಕ್ಕಂತಹ ಒಂದು ಗುಪ್ತ ಸಂಘವನ್ನು ಇವರೇನು ಮಾಡ್ತಾರೆ, ಲಂಡನ್ನಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಬಟ್ ರೈಟ್ ಆನ್ಸರ್ ಯಾವುದು ಅಂದರೆ ಸುಭಾಷ್ ಚಂದ್ರ ಬೋಸ್. ರೈಟ್ ಆನ್ಸರ್ ಯಾವುದು ಅಂದರೆ ಸುಭಾಷ್ ಚಂದ್ರ ಬೋಸ್ ಅಂತ ನಿಮಗೆ ಗೊತ್ತಿರಲಿ. ಈ ರೀತಿಯಾಗಿ ಬೇರೆ ಬೇರೆ ವಿಧಾನದಲ್ಲಿ ಬೇರೆ ಬೇರೆ ಪ್ರಶ್ನೆಗಳು ಸಹ ನಿಮಗೆ ಕೇಳ್ಬೋದು. ಮತ್ತು ರೌಲತ್ ಕಾಯ್ದೆ ಜಾರಿಯಾದಾಗ ಭಾರತದ ವೈಸ್ರಾಯಿ ಯಾರಾಗಿತ್ತು? ನೋಡಿ, ಈ ಒಂದು ಗಾಂಧೀಜಿಯ ತಾಳ್ಮೆಯ ಕಟ್ಟೆ ಹೊಡೆದು ನಾನ್ ಕೋಆಪರೇಷನ್ ಮೂಮೆಂಟ್ ಮಾಡೋದಕ್ಕೆ ಮುಖ್ಯ ಕಾರಣನೇ ಯಾವುದು ಅಂದರೆ ಈ ರೌಲತ್ ಆ್ಯಕ್ಟ್. ಈ ರೌಲತ್ ಆ್ಯಕ್ಟನ್ನು ಏನಂತ ಕರಿತೀವಿ ಅಂದರೆ ಬ್ಲ್ಯಾಕ್ ಆ್ಯಕ್ಟ್ ಅಂತ ಕರಿತೀವಿ. ಏನಂತ ಕರಿತೀವಿ? ಬ್ಲ್ಯಾಕ್ ಆ್ಯಕ್ಟ್ ಅಂತ ಕರಿತೀವಿ. 1919ರಲ್ಲಿ ನಡೆಯುತ್ತೆ. ಈ ಸಂದರ್ಭದಲ್ಲಿ ಯಾರಿದ್ರು ಅಂದರೆ ಲಾರ್ಡ್ ಚಲ್ಮ್ಸ್ಫರ್ಡ್ ಇದ್ದರು. ಹಾಗಾಗಿ ಲಾರ್ಡ್ ಚಲ್ಮ್ಸ್ಫರ್ಡ್ ಆಗಿ ತಂದಂಥ ಇದರಿಂದಲೇ ನಮಗೇನಾಯಿತು ಅಂದರೆ ಈ ನಾನ್ ಕೋಆಪರೇಷನ್ ಮೂಮೆಂಟ್ ಸ್ಟಾರ್ಟ್ ಆಯಿತು. ಇವರ 5 ನಿಯಮಗಳೇನಿತ್ತು, ಈ ಪತ್ರಿಕೆಯನ್ನು ಅಥವಾ ಪಬ್ಲಿಷ್ ಮಾಡೋಂಗಿಲ್ಲ, ಸಶಸ್ತ್ರ ಬಂಡಾಯಗಳನ್ನ ಇಟ್ಕೊಳ್ಳೋಂಗಿಲ್ಲ, ಗುಂಪು ಕಟ್ಟಿ ನಿಲ್ಲೋ ಆಗಿಲ್ಲ, ಈ ಥರದ್ದೆಲ್ಲ ಇತ್ತು. ಲಾರ್ಡ್ ಇರ್ವಿನ್ ಅಂದರೆ ಗೊತ್ತಿದೆ ನಿಮಗೆ, ಈ ಒಂದು ಫಸ್ಟ್ ರೌಂಡ್ ಟೇಬಲ್ ಕಾನ್ಫರೆನ್ಸಿಗೆ ಆದಂಥ ಮುಖ್ಯ ಅಂಶಗಳು. ಹಾಗೆ 1924ರಲ್ಲಿ ಬೆಳಗಾವಿ ಕಾಂಗ್ರೆಸ್ ನಡೆದಾಗ
ಲಾರ್ಡ್ ರೀಡಿಂಗ್ ಇದ್ದರು, ಇವರು ಮೈಸೂರಿಗೂ ಭೇಟಿ ನೀಡಿದರು. ಹಾಗೆ ವೆವೆಲ್ ಅಂದರೆ 1945ರಲ್ಲಿ ಸಿಮ್ಲಾದಲ್ಲಿ ವೆವೆಲ್ ಪ್ಲ್ಯಾನ್ ಏನಾಯಿತು, ಸಿಮ್ಲಾ ಸಮ್ಮೇಳನ ಅಥವಾ ವೆವೆಲ್ ಪ್ಲ್ಯಾನ್ ಅಂತಕ್ಕಂಥದ್ದು ಇಂಪ್ರೂವ್ಮೆಂಟ್ ಆಯಿತು 1945ಅಲ್ಲಿ ಅಂತ ಗೊತ್ತಿರಬೇಕು. ಹಾಗಾದರೆ ರೌಲತ್ ಕಾಯ್ದೆ ಜಾರಿಯಾದಾಗ ಭಾರತದ ವೈಸ್ರಾಯ್ ಆಗಿದ್ದಂಥ ಇವ್ರ ಬಗ್ಗೆ ಲಾರ್ಡ್ ವೆವೆಲ್ ಬಗ್ಗೆನೂ ಸಹ ನಿಮಗೆ ಮಾಹಿತಿ ಇರಲಿ. ನೆಕ್ಸ್ಟ್ ಅದಾದಮೇಲೆ ಮುಂದಿನ ಅಂಶ, ಸರ್ದಾರ್ ಪಟೇಲ್ ಅವರ ಅಧ್ಯಕ್ಷತೆಯಲ್ಲಿ 1931ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಕರಾಚಿ ಅಧಿವೇಶನಕ್ಕಾಗಿ ಮೂಲಭೂತ ಹಕ್ಕುಗಳು ಮತ್ತು ಆರ್ಥಿಕ ಕಾರ್ಯಕ್ರಮ ಕುರಿತು ನಿರ್ಣಯವನ್ನು ಯಾರು ರಚಿಸಿದರು ಅಂತಕ್ಕಂಥದ್ದು. ನೋಡಿ, ಇಲ್ಲಿ 1931ರ ಪಾಕಿಸ್ತಾನದ ಕರಾಚಿ ಅಧಿವೇಶನದಲ್ಲಿ ನಮಗೆ ಇದುವರೆಗೂ ಪ್ರಶ್ನೆ ಕೇಳ್ತಾ ಇದ್ದದ್ದು ಈ ಒಂದು ಮೂಲಭೂತ ಹಕ್ಕುಗಳು ಮತ್ತು ಆರ್ಥಿಕ ನೀತಿ ಯಾವಾಗ ಬಿಡುಗಡೆ ಆಯಿತು ಅಂತ ಕೇಳ್ತಾ ಇದ್ರು. ಆದರೆ ಈ ಕರಾಚಿಗೆ ಸಂಬಂಧಿಸಿದಂತೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ರವರ ವಿಶೇಷತೆಗಳ ಬಗ್ಗೆಯೂ ಸಹ ನಾವು ನೋಡ್ತಾ ಹೋಗ್ಬೋದು. ಮಹಾತ್ಮ ಗಾಂಧೀಜಿ ಮತ್ತು ಪಂಡಿತ್ ಜವಾಹರ್ಲಾಲ್ ನೆಹರು ಮತ್ತು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಮತ್ತು ಡಾಕ್ಟರ್ BR ಅಂಬೇಡ್ಕರ್ ಬಗ್ಗೆ ನಾವು ನೋಡ್ತಾ ಹೋಗೋಣ. ಮಹಾತ್ಮ ಗಾಂಧೀಜಿ ಅಂದರೆ 1924ರ ಅಧಿವೇಶನ. ಆದರೆ ಈ ಪಂಡಿತ್ ಜವಾಹರ್ಲಾಲ್ ನೆಹರು ಏನು ಮಾಡ್ತಾರೆ, ಈ ಕಾರ್ಯಕ್ರಮಕ್ಕೆ ಮೂಲಭೂತ ಹಕ್ಕುಗಳು ಮತ್ತು ಆರ್ಥಿಕ ಕಾರ್ಯಕ್ರಮ ನಿರ್ಣಯವನ್ನು ರಚಿಸಿದವರು ಯಾರು ಅಂದರೆ ಪಂಡಿತ್ ಅವರು. ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅಂತಕ್ಕಂಥವರು ಭಾರತ ಸ್ವತಂತ್ರಗೊಂಡಾಗ ಏನಾಗುತ್ತೆ, ಭಾರತ ಸ್ವತಂತ್ರಗೊಂಡಾಗ 1947 JB ಕೃಪಲಾನಿ ನಂತರ INC ಅಧ್ಯಕ್ಷರಾಗ್ತಾರೆ. ಡಾಕ್ಟರ್ BR ಅಂಬೇಡ್ಕರ್ ನಿಮಗೆ ಭಾರತ ರತ್ನ ಮರಣೋತ್ತರವಾಗಿ ಪಡಿತಾರೆ ಅಂತಕ್ಕಂಥ ಗೊತ್ತಿರಬೇಕು. ಅಂದರೆ ಈ ರೀತಿಯಾಗಿ ಪಂಡಿತ್ ನೆಹರು ಅವರ ಒಂದು ಅಂಶದಲ್ಲಿ ಏನೆಲ್ಲ ಪ್ರಶ್ನೆಗಳು ನಮಗೆ ಬರಬಹುದು ಅಂತ ಗೊತ್ತಾಯಿತು. ಅದಾದಮೇಲೆ ನಮಗೆ ಈ ಕೆಳಗಿನ ಚಳವಳಿಯಲ್ಲಿ ಯಾವುದರ ಕಾರಣ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ವಿಭಜನೆಯ ಮಧ್ಯಗಾಮಿ ಅಂದರೆ ಮಿತಗಾಮಿ ಅಥವಾ ಮಂದಗಾಮಿ, ಮಾಡರೇಟರ್ಸ್ ಅಂತ ಕರಿತೀವಿ, ಅಥವಾ ಈ ಮಂದಗಾಮಿ ಅಂತ ಕರಿತೀವಿ. ಮಂದಗಾಮಿ ಉಗ್ರಗಾಮಿಗಳ ಹೊರಹೊಮ್ಮುವಿಕೆಗೆ ಕಾರಣವಾಗಿದ್ದು ಯಾವುದು ಅಂತ. ಇವರಿಬ್ಬರು 1905 ಆದಮೇಲೆ 1907ರಲ್ಲಿ ಇವರು ವಿಭಾಗ ಆಗಿದ್ದು, ಇವರು ಒಟ್ಟುಗೂಡಿದ್ದು. ಮತ್ತೆ ಇವರನ್ನು ಒಟ್ಟುಗೂಡಿಸಿದ್ದು ಯಾವುದು ಅಂದರೆ 1916ರ ಈ ಅಂದರೆ ನಿಮಗೆ ಈ ಲಕ್ನೋ ಅಗ್ರಿಮೆಂಟ್ ಅಂತಕ್ಕಂಥದ್ದು. ಓಮ್ ರೂಲಿಗೆ ಸ್ಟಾರ್ಟ್ ಆದಂಥ ಲಕ್ನೋ ಅಗ್ರಿಮೆಂಟ್, ಸೂರತ್ ಒಡಕಾದಾಗ ಇವರು ಡಿವೈಡ್ ಆದರು. ಆದರೆ ಸ್ವದೇಶಿ ಮೂಮೆಂಟ್ ಏನಿದೆ, ಇವರು ಬ್ರಿಟಿಷರ ವಿರುದ್ಧ ಸ್ವದೇಶಿ ವಸ್ತುಗಳ ಮೇಲೆ ಹೋರಾಡೋದಕ್ಕೆ 1905ರ ಈ ಒಂದು ಆಗಸ್ಟ್ 7ನೇ ತಾರೀಕು ಏನಿದೆ, ನ್ಯಾಷನಲ್ ಹ್ಯಾಂಡ್ಲೂಮ್ ಡೇ ಅಂತ ಏನು ಕರೀತೀರಾ, ಈ ಒಂದು ರಾಷ್ಟ್ರೀಯ ಕೈಮಗ್ಗ ದಿನ, ಈ ಸ್ವದೇಶಿ ಮೂಮೆಂಟ್ ನೆನಪಿಗಾಗಿಯೇ ಭಾರತ ಸರ್ಕಾರ ಇತ್ತೀಚೆಗೆ ಕರೆಂಟ್ ಅಫೇರ್ಸಲ್ಲಿ ನಿಮಗೆ ಈ ಪ್ರಶ್ನೆ ಬರುತ್ತೆ. ಈ ಸ್ವದೇಶಿ ಚಳವಳಿಯಿಂದಲೇ ಇವರಲ್ಲಿ ಒಂದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ವಿಭಜನೆಯಾಗಿ ಮಧ್ಯಗಾಮಿ ಉಗ್ರಗಾಮಿಗಳ ಹೋರಾಟ ಹೊರಹೊಮ್ಮಲಿಕ್ಕೆ ಕಾರಣ ಆಯಿತು. ಭಾರತ ಬಿಟ್ಟು ತೊಲಗಿ ಅಂತಕ್ಕಂಥದ್ದು 1942 ಅಂತ ಗೊತ್ತಿರಬೇಕು. ಅಸಹಕಾರ ಚಳವಳಿ ಅಂತಕ್ಕಂಥದ್ದು 1947 ಅಂತ 1920 ಅಂತ ಗೊತ್ತಿರಬೇಕು. ಹಾಗೆ ನಾಗರಿಕ ಅಸಹಕಾರ ಚಳವಳಿ, ಇದು ಸಿವಿಲ್ ಡಿಸೊಬಿಡಿಯಂಟ್ ಮೂಮೆಂಟ್, ಇದು ನಾನ್ ಕೋಆಪರೇಷನ್ ಮೂಮೆಂಟ್ 1920, ಇದು 1930 ಅಂತಕ್ಕಂಥದ್ದು. ಹಾಗಾದರೆ ಇಲ್ಲಿ ಮಾಡರೇಟರ್ಸ್ ಆ್ಯಂಡ್ ಎಕ್ಸ್ಟ್ರೀಮಿಸ್ಟ್ ಅಂತಕ್ಕಂಥದ್ದು ಸಪ್ರೇಟ್ ಆಗಿದ್ದು, ಮಾಡರೇಟರ್ಸ್ ಮತ್ತು ಈ ಎಕ್ಸ್ಟ್ರೀಮಿಸ್ಟ್ ಅಂತಕ್ಕಂಥದ್ದು ವಿಭಾಗ ಆಗಿದ್ದು, ಹಾಗೆ ಮತ್ತೆ ಇವ್ರು ಏನು ಮಾಡ್ತಾರೆ, INCಯಲ್ಲಿ ಒಂದುಗೂಡಿದ್ದು ಯಾವಾಗ ಅಂದರೆ 1916ರಲ್ಲಿ ಒಂದು ತಿಲಕ್ ಮತ್ತು ಅನಬಿ ಸೆಂಟ್ರ್ ಅವರ ಶ್ರಮದಿಂದ ಏನಾಗುತ್ತೆ, ಇವರು ಮತ್ತೆ ಒಟ್ಟುಗೂಡ್ತಾರೆ. ಇದೇ ರೀತಿಯಾಗಿ ಮುಂಬರುವ ದಿನಗಳಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದಂಥ ಅಥವಾ ಪೊಲೀಸ್ ಕಾನ್ಸ್ಟೇಬಲ್ಗೆ ಸಂಬಂಧಿಸಿದಂಥ ಹೆಚ್ಚು ವಿಡಿಯೋಗಳನ್ನು ನಮ್ಮ ಪ್ಲೇಸ್ಟೋರಲ್ಲಿ ನೋಡ್ಬೋದು. ವಿಡಿಯೋ ಇಷ್ಟ ಆಗಿದ್ದರೆ ಇತರರಿಗೆ ಪರಿಚಯಿಸಿ. ಥ್ಯಾಂಕ್ ಯು ವೆರಿ ಮಚ್. ಒನ್ ಅಂಡ್ ಆಲ್. ಧನ್ಯವಾದಗಳು.